ಬಾಯ್ ಬಾಯ್. ಕ್ಲಾಸ್ ಮುಗಿತು ಮುಗಿಸ್ಕೊಂಡು ಇವಾಗ ಲೈಕ್ ಶೇರ್ ಅಂಡ್ ಪ್ರೋಟೀನ್ಗೆ ವೆಜಿಟೇಬಲ್ಸ್ ಯಾಕೆ ಅಂದ್ರೆ ಫೈಬರ್ಗೆ. ಔಟ್ಫಿಟ್ ನೋಡಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ನನ್ನ ವ್ಲಾಗ್ನ ನನ್ನ ಡ್ರೆಸ್ಸಿಂಗ್ ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನಂದರೆ ನಾನು ಝೂಮಾಗೆ ಹೋಗ್ತೀನಲ್ಲ, ಸೊ ಯಾವ ಝೂಂಬಾ ಹೆಂಗಿರುತ್ತೆ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಆಲ್ರೆಡಿ ಟೈಮ್ ಆಗೋಗಿದೆ, 6:25 ಏನೋ ಆಗೋಗಿದೆ. ಬೇಗ ಹೋಗಬೇಕು 6:30ಗೆ. ಸೊ ಹೋಗೋಣ ಬನ್ನಿ. ಸೊ ಓಕೆ ಗೈಸ್, ನಾನು ಇವಾಗಷ್ಟೇ ಝುಂಬಾ ಕ್ಲಾಸಿಗೆ ಬಂದೆ. ಈ ಝುಂಬಾ ಕ್ಲಾಸಿಗೆ ನಾನು ಹೋಗೋದು ಇದು SSIT ಬ್ಯಾಗೇಟಲ್ಲಿ ಇರೋದು, ತ್ರಿಶೂಲ್ ಸ್ಕೂಲ್ ಆಫ್ ಆರ್ಟ್ಸ್ ಅಂತ. ಸೊ ಬನ್ನಿ ಹೋಗೋಣ. ನೋಡಿ ನಮ್ ಝುಂಬಾ ಕ್ಲಾಸ್ ಹಿಂಗಿದೆ. ಇವರೇ ನಮ್ಮ ಮ್ಯಾಮ್. ಗೈಸ್ ಒಂದ್ ಹೇಳ್ತೀನಿ, ಇವ್ರ ಏಜ್ ಎಷ್ಟು ಅಂತ ಗೆಸ್ ಮಾಡಿ ಗೈಸ್. ಇವತ್ತು ಆಕ್ಚುಲಿ ನಮ್ ಡಾನ್ಸ್ ಕ್ಲಾಸ್ ಅಲ್ಲಿ ಝುಂಬಾ ನಡೆಯುತ್ತೆ ಫ್ರೈಡೇಸ್. ಎವ್ರಿ ಫ್ರೈಡೇ ಸಿಕ್ಕಾಪಟ್ಟೆ ಡಾನ್ಸ್ ಮಾಡ್ತೀವಿ. ಇವತ್ತು ನಾವು ವಿಡಿಯೋ ಮಾಡ್ತೀವಿ ಅಂತ ರೆಡಿ ಆಗಿ ಬಂದಿದ್ದಾರೆ ಮ್ಯಾಮ್. ಫುಲ್ ರೆಡಿ ಆಗಿ ಬಂದಿದ್ದಾರೆ ಗೈಸ್. ಇವತ್ತು ಫುಲ್ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಶೋಭಾ ಅಂತ. ಹಾಯ್ ಹಾಯ್ Please do like, share and subscribe. Bye. Thank you so much. வாடை காற்றுக்கு வயசாச்சு, வாழும் பூமிக்கு வயசாச்சு. கோடியுகம் போனால் என்ன, காதலுக்கு எப்போதும் வயசாகாது. இட்டிகேஜி தாஜ்மஹால் எனக்கே எனக்கா, வயிற்றில் வந்த நந்தவனம் எனக்கே எனக்கா. Subscribing to our YouTube channel. Harshi. ಏನ್ ಸೊಡು. 6 hours later. So guys, finally ಇವಾಗ ಮುಗೀತು ಡಾನ್ಸ್ ಕ್ಲಾಸ್ ಮುಗೀತು. ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಿದ್ದೀವಿ guys. ಔಟ್ಫಿಟ್ ನೋಡಿ guys. ಬೆಂಗಳೂರಿಗೆ ಹೋಗೋ ಔಟ್ಫಿಟ್ ಫೈನಲಿ ನಮ್ಮ ಅಣ್ಣ ಮತ್ತೆ ನಮ್ಮ ಅತ್ತಿಗೆ ಅವ್ರು ವಾಪಸ್ ಮನೆಗೆ ಹೋಗ್ತಾ ಇದ್ದಾರೆ. ಬಾಯ್. ನಮ್ಮ ಅಪ್ಪನೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಬಾಯ್ ಬಾಯ್. ಬಾಯ್ ಅಕ್ಕ. ಬಾಯ್. ಮತ್ತೆ ಬರೋದು. ಬರ್ತೀವಿ ಮತ್ತೆ ನೆಕ್ಸ್ಟ್ ವೀಕ್. ಓಕೆ ಬಾಯ್ ಬಾಯ್ ಬಾಯ್. ಸೊ ಗೈಸ್, ಈಗ ಡಾನ್ಸ್ ಕ್ಲಾಸ್ ಮುಗಿಸಿ ನಮ್ಮ ಅಜ್ಜಿನ ಅವರ ಮನೆಗೆ ಬಿಡಬೇಕಿತ್ತು ಗೈಸ್. ಸೊ ನಾನು ಬಂದಿದ್ದೆ ಬಿಡೋಣ ಅಂತ. ಸೊ ನಮ್ಮ ಅಜ್ಜಿ ಒಂದ್ ಹೇಳ್ತಾ ಇದ್ರು. ನಮ್ಮ ಅಜ್ಜಿಗೆ ಎಷ್ಟು ನಿಮಗೆ ವಯಸ್ಸು? 73 ವರ್ಷ ಗೈಸ್. ಆದ್ರೂ ನಮ್ಮ ಅಜ್ಜಿ ಇವಾಗ್ಲೂನು ದುಡಿಬೇಕು ಅಂತ ಫುಲ್ ಬಿಸ್ನೆಸ್ ಮಾಡ್ತಿದ್ದಾರೆ. ಏನ್ ಹೇಳಿ ಅಜ್ಜಿ ನಿಮ್ ಬಿಸ್ನೆಸ್? ಚಕ್ಲಿ, ಕೋಡ್ಬೇಳೆ, ಮುಚ್ಚಾರೆ, ನಿಪ್ಪಟ್ಟು, ತೇನ್ತೊಳೆ, ಆಮೇಲೆ ಪುರಿ ಉಂಡೆ, ಗೋಪುರಗಳು ಎಲ್ಲ ಗೈಸ್ ಎಲ್ಲ ಕಂಪ್ಲೀಟ್. ಮದ್ವೆಗೆ ಏನೇನ್ ಬೇಕು ಎಲ್ಲ, ಪ್ರತಿಯೊಂದ್ ಫಂಕ್ಷನ್ ಏನೇನ್ ಬೇಕು ಪ್ರತಿಯೊಂದು ಮಾಡ್ತಾರೆ ಗೈಸ್. ಈ ವಯಸ್ಸಲ್ಲೂ ಕೂಡ ಎಷ್ಟು ಎನರ್ಜೆಟಿಕ್ ಅಂದ್ರೆ, ನಮ್ಮಮ್ಮ ಕೆಲ್ಸ ಮಾಡಲ್ಲ ಗೈಸ್. ನಮ್ಮ ಅಜ್ಜಿ ಏನಾರ ಬಂದ್ಬಿಟ್ರೆ ನಮ್ಮಮ್ಮ ಕೆಲ್ಸನೇ ಮಾಡಲ್ಲ. ಸೊ ನಿಮ್ಗೆ ಏನಾರ ಬೇಕಿದ್ರೆ ಆರ್ಡರ್ ಮಾಡ್ಕೊಳ್ಳಿ ಗೈಸ್. ಸೊ ಎಲ್ಲ ಡಾನ್ಸ್ ಮುಗಿಸ್ಕೊಂಡು ಮನೆಗೆ ಬಂದೆ ಗೈಸ್. ಸಿಕ್ಕಾಪಟ್ಟೆ ಸುಸ್ತಾಗೋಗಿದೆ ಫುಲ್ಲು. ಹೆಂಗೆ ಅಂದರೆ ಸಿಕ್ಕಾಪಟ್ಟೆ ಡಾನ್ಸ್ ಮಾಡಿಬಿಟ್ವಿ ಇವತ್ತು. ಫುಲ್ ಮನ್ಸಿಗೆ ಬಂದಂಗೆಲ್ಲ ಫುಲ್ ಕುಂದ್ಬಿಟ್ವಿ. ಸೊ ಸಿಕ್ಕಾಪಟ್ಟೆ ಸುಸ್ತಾಗೋಗಿದೆ. ಫುಲ್ ಮೈಕೆ ಎಲ್ಲ ಫುಲ್ ನೋವಾಗ್ಬಿಟ್ಟಿದೆ. ಸೊ ಬಂದು ಮಲ್ಕೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು 9:30 ಆಲ್ರೆಡಿ. ಏನು ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಎದ್ದೊಳ್ಬೇಕು, ಇನ್ನು ರೆಡಿ ಆಗಬೇಕು, ಶಾಪಿಗೆ ಹೋಗ್ಬೇಕು. ಸೊ ಇದು ನನ್ನ ಫೇವ್ರೆಟ್ ಟೆಡಿ ಬೇರ್. ಇದ್ರ ಹೆಸರು ಕೋತು ಅಂತ. ಚೆನ್ನಾಗಿದೆ ಅಲ್ವಾ ಗೈಸ್ ಕೋತು ಅನ್ನೋದು ಹೆಸರು. ಸೊ ನಿಮ್ಗೇನಾರ ಈ ಹೆಸರು ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೋತು ಅಂತ ಟೈಪ್ ಮಾಡಿ. ಓಕೆ ಗೈಸ್, ಬನ್ನಿ ರೆಡಿಯಾಗಿ ಶಾಪಿಂಗ್. ಸೊ ಗೈಸ್ ಕಂಪ್ಲೀಟ್ಲಿ ರೆಡಿ ಆಗಿದ್ದೀನಿ. ಟೈಮ್ ಹೋಗಿದೆ. ಸೊ ಬೇಗ ಹೋಗೋಣ ಶಾಪಿಗೆ. ಇವತ್ತು ಆ್ಯಕ್ಚುಲಿ ನಾನು ಮಧ್ಯಾಹ್ನ ಏನು ಊಟಕ್ಕಂತ ಮನೆಗೆ ಬರಲ್ಲ.
ಅಲ್ಲೆಲ್ಲ ಆಚೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಡಯಟ್ ಫುಡ್ಡೇನೆ, ಆ್ಯಕ್ಚುಲಿ ಚೀಟ್ ಮಾಡಲ್ಲ ಗೈಸ್. ಒಂದು ಮೇಜರ್ ಈವೆಂಟ್ ಬರ್ತಾ ಇದೆ ಈ ವರ್ಷದಲ್ಲಿ. ಸೊ ಪಕ್ಕ ಫುಲ್ ಕಂಪ್ಲೀಟಾಗೆ ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಡೀರಿ ಹೋಗೋಣ ಶಾಪಿಗೆ ಬಂದು ಎಲ್ಲ ಕೆಲಸ ಮುಗಿಸಿ ಇವಾಗ ಎಡಿಟಿಂಗ್ ಕೂತ್ಕೊಂಡಿದ್ದೀನಿ. ತುಂಬ ಇದೆ ಎಡಿಟಿಂಗ್ ಮಾಡೋದು, ಸಿಕ್ಕಾಪಟ್ಟೆ ಪೆಂಡಿಂಗ್ ಇದೆ. ಸೊ ಅದನ್ನೆಲ್ಲ ಮಾಡಿ ಆಮೇಲೆ ಏನು ಊಟ ಮಾಡಬೇಕು ಅಂತ ನೋಡಬೇಕು. ಇವತ್ತೇನು ಮನೆಗೂ ಹೋಗಲ್ಲ, ಸೊ ಇಲ್ಲೇ ಏನಾದ್ರು ತರ್ಸ್ಕೊಂಡು ತಿಂದ್ಬಿಡ್ತೀನಿ. ಸೊ ಎಲ್ಲ ಮುಗಿಸಿ ಸಿಗ್ತೀನಿ ಗೈಸ್. ಸೊ ನಾನು ಇವಾಗ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ನನ್ನ ತಂಗಿ ಬಂದು ಪನ್ನೀರ್ ಫ್ರೈ ಮತ್ತೆ ಫುಲ್ ವೆಜಿಟೇಬಲ್ಸ್ ಮತ್ತೆ ಚಪಾತಿ ಎಲ್ಲ ಮಾಡಿ. ಪನ್ನೀರ್ ಯಾಕೆ ಅಂದ್ರೆ ಪ್ರೋಟೀನ್ಗೆ, ವೆಜಿಟೇಬಲ್ಸ್ ಯಾಕೆ ಅಂದ್ರೆ ಫೈಬರ್ಗೆ, ಪ್ರೋಬಯೋಟಿಕ್ ಬಂದ್ಬಿಟ್ಟು ಮೊಸರು ಹಾಕೊಂತೀವಿ. ಅಂಡ್ ಆಲ್ಸೋ ಕಾರ್ಬ್ಸ್ ಬಂದ್ಬಿಟ್ಟು ಸ್ವಲ್ಪ ಅನ್ನ ತಿಂತೀವಿ. ಅರೌಂಡ್ 100 grams ಅನ್ನ ತಿಂತೀವಿ ಗೈಸ್. ಚಪಾತಿ ತಿಂತೀವಿ. ಓ ಅನ್ನ ಇಲ್ವಾ, ಚಪಾತಿನಾ? ವೆರಿ ಗುಡ್. ಇದೆ ಚಪಾತಿನೂ. ಸೊ ಚಪಾತಿ ತಿಂತೀವಿ ಗೈಸ್. ಸೊ ಥ್ಯಾಂಕ್ ಯು ಡುಮ್ಮು, ಇಷ್ಟು ಮಾಡ್ಕೊಡ್ತೀವಲ್ಲ ಗೈಸ್. ತಿಂದ್ಬಿಟ್ಟು ಮಲ್ಕೊಂಡು ಹೋಗೋಣ. ಸೊ ಗೈಸ್, ಈ ಥರ ಡಯಟ್ ಫುಡ್ ಇರುತ್ತೆ. ಡಯಟ್ ಫುಡ್ ಅಂದರೆ ಈ ಥರ ಇರಬೇಕು ಗೈಸ್. ಎಲ್ಲ ಪ್ರತಿಯೊಂದು ತಿನ್ನಬೇಕು, ಆದರೆ ಕಮ್ಮಿ ಕ್ವಾಂಟಿಟಿಯಲ್ಲಿ ತಿನ್ನಬೇಕು. ಅಂದರೆ ಇವಾಗ ಮೂರು ಚಪಾತಿ ಅವೆಲ್ಲ ತಿನ್ನಬಾರ್ದು. ಜಸ್ಟ್ 1.5 ಚಪಾತಿ ತಿಂದು ಅದಕ್ಕೆ ಪಲ್ಯ ಆಗಲಿ, ಈ ಕಡೆ ಫೈಬರಿಗೆ ವೆಜಿಟೇಬಲ್ಸು, ಈ ಕಡೆ ಪ್ರೋಟೀನಿಗೆ ಪನ್ನೀರ್ ಮತ್ತು ಸ್ಪ್ರೌಟ್ಸು, ಇಷ್ಟು ಫುಲ್ ಕಂಪ್ಲೀಟ್ ಆಗಿ ತಿನ್ಬೇಕು ಗೈಸ್. ಸೊ ದ್ಯಾಟ್ ನಿಮಗೆ ಹೊಟ್ಟೆನೂ ತುಂಬುತ್ತೆ, ಬೇರೆ ಏನು ತಿನ್ಬೇಕು ಅಂತನೂ ಅನ್ಸಲ್ಲ, ಮತ್ತೆ ಡಯಟು ಆಗುತ್ತೆ ಗೈಸ್. ಈ ಥರ ಇರಬೇಕು ಒಂದು ಮೀಲ್. ಸೊ ಗೈಸ್, ನಾನು ಮನೆಗೆ ಬಂದು ಶಾಪಿಂದ ಚೆನ್ನಾಗಿ ಊಟ ಮಾಡಿದೆ. ಊಟ ಅಂದರೆ ಚಪಾತಿ ಅಷ್ಟೇ. ನಮ್ಮ ಅಣ್ಣ ಹೋದ್ರು ಏನ್ ಸಕ್ಕದಾಗಿ ಮಾಡಿದ್ರು ಗೊತ್ತಾ ಗೈಸ್ ಇವತ್ತು. ಚಪಾತಿ ಮತ್ತೆ ಅದೇನಮ್ಮ, ಹೀರೆಕಾಯಿ ಪಲ್ಯ ಸಕ್ಕದಾಗಿತ್ತು. ಸಾರಿ ಕೋಸಂಬರಿ ಬೇರೆ ಮಾಡಿದ್ರು. ಅದು ಇಷ್ಟು ದಿವಸ ನಾವು ರೇಗಿಸ್ಬಿಟ್ವಲ್ಲ, ಸೊ ಅದಕ್ಕೋಸ್ಕರನ ನಮ್ಮಮ್ಮ ಇನ್ಮೇಲೆ ದಿನ ಮಾಡ್ಲೇಬೇಕು ಅಂತ ಫುಲ್ ದಿನ ಮಾಡ್ತಿದ್ದಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಸಕ್ಕದಾಗಿತ್ತಮ್ಮ, ಸಕ್ಕದಾಗಿ ಮಾಡಿದೆ ನಿಜ. ತುಂಬಾ ಚೆನ್ನಾಗಿ 2 ಚಪಾತಿ ಫುಲ್ಲು ಇಳಿಸ್ಬಿಟ್ಟೆ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ನಾನು ಈಗಷ್ಟೇ ಎಲ್ಲ ಮುಗಿಸಿ ಮೇಲ್ಗಡೆ ಬಂದೆ. ಸೊ ಇವಾಗ ಕೆಲಸ ಮಾಡಬೇಕು. ಮತ್ತು ನಂದು ಎಡಿಟಿಂಗ್ ಅಂತೂ ಕಂಪ್ಲೀಟ್ಲಿ ಪೆಂಡಿಂಗ್ ಇದೆ ಗೈಸ್. ಸೊ ಇವಾಗ ಕೂತ್ಕೊಂಡು ಎಲ್ಲ ಮಾಡಿ ಆಮೇಲೆ ಮಲ್ಕೊಳ್ಬೇಕು. ಎಷ್ಟೊತ್ತಾಗುತ್ತೋ ನೋಡೋಣ ಮಲ್ಕೊಳ್ಳೋದು. ಸೊ ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೇನಾರ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಏನು ಇಷ್ಟ ಆಗಿದೆ ಅಂತ. ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ, ಹೀಗೆ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.